ಯಾವುದೋ ಕಾರ್ ಬಂದು ಗುದ್ದೋಯ್ತು ಕಣ. ಲೋ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ರೋ, ಯಾರಾದರೂ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ರೋ. ಲೋ ಮಗ ಯಾರೋ ಓದಾ ಕಣ. ರಕ್ತ ಹೋಗ್ತಿದೆ ಕಣ. ಬೇಡ ಬೇಡ ಮಗ, ಡೇಂಜರಸ್ಸು, ಬೇಡ ಬರೀ. ಟೈಮ್ ಎಷ್ಟು? ಮೀಟಿಂಗ್ ಇತ್ತು, ಅದಕ್ಕೆ ಲೇಟ್ ಆಯಿತು. ಒಂದು ಕಾಲ್ ಆದರೂ ಮಾಡಿ ಹೇಳ್ಬೋದಿತ್ತಲ್ವಾ? ಅಟ್ಲೀಸ್ಟ್ ಮೆಸೇಜ್. ನಾನಿಲ್ಲಿ ನಿಮಗೋಸ್ಕರ ಹುಚ್ಚಿ ಥರ ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ. ಮೀಟಿಂಗ್ ಇತ್ತು ಅಂತ ಹೇಳ್ದೆ ತಾನೆ. ನಿಮ್ಮ ಹತ್ರ ಯಾವಾಗಲೂ ಒಂದು ರೀಸನ್ ಇರುತ್ತೆ ಅಲ್ವಾ? ಇದೇನು ಫಸ್ಟ್ ಟೈಮ್ ಅಲ್ವಲ್ಲ ನೀವು ಈ ಥರ ರೀಸನ್ ಕೊಡ್ತಾ ಇರೋದು? ಮತ್ತೆ ಶುರು ಹಚ್ಕೊಂಡ ಪ್ರಿಯಾ. ನನಗೆ ನಿನ್ನ ಹತ್ರ ಜಗಳ ಆಡೋದಕ್ಕೆ ಮೂಡಿಲ್ಲ. ಆಫ್ಕೋರ್ಸ್, ಯಾವಾಗ ನಿಂಗೆ ಮೂಡಿರುತ್ತೆ? ಯು ಆರ್ ನೆವರ್ ಇನ್ ದ ಮೂಡ್ ಟು ಟಾಕ್ ಅಬೌಟ್ ಅಸ್ ಸೂರ್ಯ. ಲಾಸ್ಟ್ ಟೈಮು ನೀನು ನನ್ನ ಜೊತೆ ಕರೆಕ್ಟಾಗಿ ಮಾತಾಡಿದ್ದು ಯಾವಾಗ? ಬಿ ಪ್ರಾಕ್ಟಿಕಲ್ ಪ್ರಿಯಾ. ನಾನು ಇಷ್ಟೊಂದು ಕಷ್ಟಪಡ್ತಿರೋದು ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ತಾನೇ. ನನ್ನ ಬಗ್ಗೆ? ವಾಟ್ ಅಬೌಟ್ ಮೀ? ಆ ಫ್ಯೂಚರಲ್ಲಿ ನಾನು ಇದೀನಾ? ನೀನು ತುಂಬ ಚೇಂಜ್ ಆಗಿದೆಯಾ ಪ್ರಿಯಾ. ಮುಂಚಿನ ಥರ ಇಲ್ಲ. ನೀನು ಆಡೋ ಪ್ರತಿಯೊಂದು ಮಾತು ಜಗಳಕ್ಕೆ ಕಾರಣ ಆಗ್ತಿದೆ. ಮದುವೆಗಿಂತ ಮುಂಚೆ ಏನಂತಿದ್ದೆ? ಪ್ರಿಯಾ, ನಂಗೆ ಎಷ್ಟೇ ಟೆನ್ಷನಲ್ಲಿದ್ದರೂ ನಿನ್ನ ಮುಖ ನೋಡಿದ ತಕ್ಷಣ ಎಲ್ಲ ಮರ್ತು ಹೋಗುತ್ತೆ. ನೀನು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಿದ್ಯಲ್ಲ. ಆದರೆ ಈಗ ನಾನು ಮಾತಾಡೋಕೆ ಬಂದರೆ ಜಗಳ ಆಡ್ತೀನಿ ಅಂತೀಯಲ್ಲೋ. ಮಾತಾಡೋ. ನನ್ನ ಕೈಲಿ ಆಗಲ್ಲ. ಐ ಆಮ್ ಟಯರ್ಡ್. ಹೋಗು. ನಿಂಗಿಂಥ ಸಿಚುವೇಶನಲ್ಲಿ ವಾಕೌಟ್ ಮಾಡೋದು ಹೊಸದೇನಲ್ವಲ್ಲ. ನಾಳೆ ನಮ್ಮ ಆನಿವರ್ಸರಿ, ಆದರೆ ಇವತ್ತು ನಾವು ಎನಿಮೀಸ್ ಥರ ಕಿತ್ತಾಡ್ತಾ ಇದ್ದೀವಿ. ಹಲೋ. ಹಾಯ್ ಪ್ರಿಯಾ, ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಏನ್ ಸ್ಪೆಷಲ್ ಇವತ್ತು? ಹಲೋ ಪ್ರಿಯಾ. ಆಮೇಲೆ ಮಾಡ್ತೀನಿ. ಪ್ರತಿದಿನ ಪ್ರತಿಕ್ಷಣ ಅತಿಯಾಗಿದೆ ಹುಚ್ಚು ಪ್ರೀತಿ. ಜೊತೆ ಹೋಗೋಣ ಕೊನೆವರೆಗೂ, ಜೋಪಾನ ಮಾಡುವೆ ಇರೋವರೆಗೂ. ಹೇ ಸಂಗಾತಿ, 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 ಹೇ ಸಂಗಾತಿ. ನಿನ್ನೆ ರಾತ್ರಿ ಓವರಾಗಿ ರಿಯಾಕ್ಟ್ ಮಾಡಿದೆ ಅನ್ಸುತ್ತೆ. ಅವ್ನು ಬಂದ ತಕ್ಷಣ ಸಾರಿ ಕೇಳ್ಬಿಡ್ತೀನಿ. ಇವತ್ತು ನಮ್ಮ ಆ್ಯನಿವರ್ಸರಿ, ಹಾಗೆ ನೆನಪಿದೆಯೋ ಇಲ್ವೋ? ಪಾರ್ಟಿ ಯಾವಾಗಲೂ ಮಗ? ಅಣ್ಣ ಒಂದು ಅಲ್ಟ್ರಾ. ಏನಕ್ಕೋ? ಹ್ಯಾಪಿ ಆನಿವರ್ಸರಿ. ಓ,
ಏಯ್, ಹ್ಯಾಪಿ ಆ್ಯನಿವರ್ಸರಿ. ನಿಂಗೆ ನೆನಪಿದ್ಯಾ? ಹೇಗೆ ಮರೆಯೋಕ್ಕಾಗುತ್ತೆ? ಐ ಆಮ್ ಸಾರಿ ಅಬೌಟ್ ಲಾಸ್ಟ್ ನೈಟ್. ನಾನು ಕೂಡ ಸಾರಿ. ಅರ್ಥ ಮಾಡ್ಕೋಬೇಕಿತ್ತು. ಸುಮ್ಮನೆ ಕಿಚ್ಚಾಡ್ದೆ. ನಿನ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ರಿಂಗಾ? ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ಬಂದೆ. ಸರಿ. ಹಲೋ. ಹಲೋ ಮ್ಯಾಮ್, ಪ್ರಿಯಾ ಅವರ ಮಾತಾಡ್ತಿರೋದು? ಹೌದು. ನೀವ್ಯಾರು? ಪೊಲೀಸ್ ಸ್ಟೇಷನಿಂದ ಎಸ್ ಅಭಿ ಮಾತಾಡ್ತಿರೋದು. ಐ ಆಮ್ ಸಾರಿ ಟು ಸೇ ದಿಸ್. ನಿಮ್ಮ ಹಸ್ಬೆಂಡ್ ಅವರಿಗೆ ಮೆಟ್ರೋ ಹತ್ರ ಆಕ್ಸಿಡೆಂಟ್ ಆಗಿದೆ. ಇಲ್ಲ ಸರ್, ನಮ್ಮ ಹಸ್ಬೆಂಡ್ ಈಗಾನೇ ಮನೆಗೆ ಬಂದರು. ನೀವು ಯಾರೋ ಅಂದ್ಕೊಂಡು ಕಾಲ್ ಮಾಡಿದ್ದೀರಾ ಅನ್ಸುತ್ತೆ. ಮ್ಯಾಮ್, ಅವ್ರ ಬಾಡಿ ಹತ್ರ ವಾಲೆಟ್ ಸಿಕ್ತು. ಸೊ ಇಲ್ಲ ಸರ್, ಅವ್ರು ಈಗ ತಾನೇ ಮನೆಗೆ ಬಂದರು. ಇಲ್ಲಿ ಹಾಲಲ್ಲಿದ್ದಾರೆ. ಮ್ಯಾಮ್, ಬಾಡಿ ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ, ಬಂದು ಕಲೆಕ್ಟ್ ಮಾಡಿಕೊಡಿ. ಸೂರ್ಯ, 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 ಸೂರ್ಯ. ಅಮ್ಮ, ಯಾರಾದರೂ ಸತ್ತೋದಾಗ ಎಲ್ಲಿಗೆ ಹೋಗ್ತಾರೆ? ಅವರು ಸ್ವರ್ಗಕ್ಕೆ ಹೋಗ್ತಾರೆ ಪುಟ. ಹಾಗಾದರೆ ಅವ್ರು ಮತ್ತೆ ವಾಪಸ್ ಬರಲ್ವಾ? ನಮ್ಮನ್ನ ತುಂಬ ಇಷ್ಟಪಟ್ಟವ್ರು ಸತ್ತೋದಾಗ ಅವ್ರು ಸ್ವರ್ಗಕ್ಕೆ ಹೋಗೋಕ್ಕೂ ಮುಂಚೆ ನಮ್ಮನ್ನ ನೋಡ್ಕೊಂಡು ಹೋಗೋಕ್ಕೆ ಬರ್ತಾರಂತೆ ಪುಟ. So sorry. So sorry. ಪ್ರಿಯಾ, ಪ್ರಿಯಾ, ಏನಾಯ್ತು? ಪ್ರಿಯಾ, ಪ್ರಿಯಾ, ಸೂರ್ಯ, ನಿಂಗೇನು ಆಗಿಲ್ಲ ತಾನೆ? ನಿಂಗೇನು ಆಗಿಲ್ಲ? ಕಾಮ್ ಡೌನ್. ಇಲ್ಲಿ ನೋಡು, ಇಲ್ಲಿ ನೋಡು, ನನಗೇನು ಆಗಿಲ್ಲ. ನಾನು ಆರಾಮಾಗೇ ಇದ್ದೀನಿ. ಯಾಕೇನಾಯಿತು? ಅದು ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದಿತ್ತು. ನಿಂಗೆ ಆಕ್ಸಿಡೆಂಟ್ ಆಗಿದೆ, ಬಾಡಿ ಹತ್ರ ವಾಲೆಟ್ ಸಿಕ್ತು. ಹೌದಾ? ಮೆಟ್ರೋದಲ್ಲಿ ಹೋಗ್ಬೇಕಾರೆ ನನ್ನ ಪರ್ಸ್ ಕಳೆದೋಯ್ತು. ಅವನು ಸತ್ತೋಗಿರ್ಬೋದು. ಅದು ನಾನು ಬಂದು ನೋಡಿದ ತಕ್ಷಣ ನೀನು ಇರಲೇ ಇಲ್ಲ ಹಾಲಲ್ಲಿ. ಅದಕ್ಕೆ ಅದಾ ಕೇಕ್ ಆರ್ಡ್ರ್ ಮಾಡಿದ್ದೆ, ಅದು ಬಂದಿತ್ತು, ತೊಗೊಂಬರೋದಕ್ಕೆ ಹೋಗಿದ್ದೆ ಅಪ್ಪ. ಮತ್ತೆ ರಿಂಗು, ಅದನ್ನ ನಾನು ಇಲ್ಲೇ ಇಟ್ಟಿದ್ನಲ್ಲ. ರಿಂಗ್ ಕೊಟ್ಟಿದ್ದು ಇಡೋದಕ್ಕಲ್ಲ, ಹಾಕ್ಕೊಳ್ಳೋದಕ್ಕೆ. है संगाती, है संगाती, है संगाती.
ಕೆಲವೊಮ್ಮೆ ಒಂದು ಕ್ಷಣ ಸಾಕು ಜೀವನ ಬದಲಾಗೋಕೆ. ನಾವೆಲ್ಲ ಟೈಮ್ ಇದೆ ಅಂತ ಅನ್ಕೊತೀವಿ, ಆದರೆ ಟೈಮ್ ಯಾರಿಗೂ ಕಾಯಲ್ಲ. ನಮ್ಮ ಜೊತೆ ನಗ್ನಗ್ತಾ ಇದ್ದವರು ಒಂದಿನ ನಮಗೆ ನೆನಪಾಗಿ ಉಳಿತಾರೆ ಅಂತ ಯಾವತ್ತೂ ಯೋಚನೆ ಮಾಡಿರಲ್ಲ. ಹೇಳದೇ ಉಳಿದ ಮಾತುಗಳು, ತೋರಿಸದೇ ಉಳಿದ ಪ್ರೀತಿ, ಮುಗಿದ ಜಗಳಗಳು, ಇವೆಲ್ಲ ಕೊನೆಗೆ ನೆನಪಿನ ಧ್ವನಿಯಾಗುತ್ತೆ. ಪ್ರಿಯಾಗೆ ಆ ಕಥೆನ ಬದಲಾಯಿಸೋಕ್ಕೆ ಅವಕಾಶ ಸಿಕ್ತು, ಆದರೆ ಎಲ್ಲರಿಗೂ ಅವಕಾಶ ಸಿಗುತ್ತಾ? ಅದಕ್ಕೆ ನಿಮ್ಮ ಜೊತೆ ಇರೋರನ್ನ ಪ್ರೀತಿ ಮಾಡಿ, ಮಾತಾಡಿಸಿ, ಕ್ಷಮಿಸಿ. ಯಾಕೆಂದರೆ ನಾಳೆ ಲೇಟ್ ಆಗ್ಬೋದು. ಸೈನಿಂಗ್ ಆಫ್.